ಹಲೋ ವಿವರ್ಸ್, ವೆಲ್ಕಮ್ ಟು ಬಸವ ಐ ಟಿ ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ವ್ಯಾಟ್ ಅಂದರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಅಂದರೆ ವ್ಯಾಲ್ಯೂ ಮೇಲೆ ಬೀಳುವಂಥ ಟ್ಯಾಕ್ಸ್ಗೆ ನಾವು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಕ್ಲಾಸ್ ನಂಬರ್ 5. ಸೊ ಈಗ ನಾವು ಪಿ ಪಿ ಟಿ ನೋಡೋಣ. ಸೊ ಉದಾಹರಣೆಯಾಗಿ ನಾವು ವ್ಯಾಟ್ ಅನ್ನೋದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ಪರ್ಚೇಸ್ ಮಾಡ್ಬೋದು, ಸೇಲ್ಸ್ ಮಾಡ್ಬೋದು, ಅದ್ರ ಮೇಲೆ ನಾವು ಟ್ಯಾಕ್ಸ್ ಹಾಕುವಂಥದ್ದಿರ್ತದೆ. ಅಂದರೆ 4% ಇರ್ಬೋದು, 12.5% ಇರ್ಬೋದು, 1% ಇರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ವ್ಯಾಟ್ ಅನ್ನೋದು ನಾವು ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ವ್ಯಾಟ್ ಅನ್ನೋದು ಎಂಟ್ರಿ ಮಾಡಬೇಕಾದ್ರೆ ಟ್ಯಾಲಿಯಲ್ಲಿ ನಾವು ಸಪ್ರೇಟಾಗಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಬೇಕಾಗ್ತದೆ. ಉದಾಹರಣೆಗೆ ನಾವು ನೋಡ್ಕೊಳ್ಬೋದು, ಲಾಸ್ಟ್ ಟೈಮ್ ಕ್ಲಾಸಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಹಾಕ್ತೀವಿ, ಸೇಲ್ಸ್ ಅಕೌಂಟ್ ಅಂತ ಹಾಕ್ತೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಪರ್ಚೇಸ್ಗೆ ಇನ್ಪುಟ್ ವ್ಯಾಟ್ ಅಂತ ಮೆನ್ಷನ್ ಮಾಡಬೇಕಾಗ್ತದೆ, ಸೇಲ್ಸ್ಗೆ ಔಟ್ಪುಟ್ ವ್ಯಾಟ್ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಬೇಕಾಗ್ತದೆ. ಅದೇ ಪರ್ಚೇಸ್ ರಿಟರ್ನ್ಗೆ ಔಟ್ಪುಟ್ ವ್ಯಾಟ್ ಮತ್ತು ಸೇಲ್ಸ್ ರಿಟರ್ನ್ಗೆ ಇನ್ಪುಟ್ ವ್ಯಾಟ್ ಅಂತ ಹಾಕಬೇಕಾಗ್ತದೆ. ಸೊ ಓಕೆ ವ್ಯೂವರ್ಸ್, ನಾವು ಪ್ರಾಬ್ಲಮ್ ಸಮೇತಾಗಿ ನಾವು ನೋಡ್ಕೊಳ್ಳೋಣ, ಓಕೆನಾ. ಸೊ ಟ್ಯಾಲಿ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಕಂಪ್ನಿ ಏನಂತ ಕ್ರಿಯೇಟ್ ಮಾಡ್ಕೊಳ್ಳಿ. ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ Alt F3 ಪ್ರೆಸ್ ಮಾಡಿ, ಕ್ರಿಯೇಟ್ ಕಂಪನಿ, ಮಿಸ್ಟರ್ ವೆಂಕಟ್. ಇಂಡಿಯಾ, ಕರ್ನಾಟಕ. ಸೊ 01/4/04/2019. So accept yes or no. Okay, next. So Mr. Venkat started a new business with 5 lakh rupees. So okay viewers, ನಾವು ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟ್ಸ್ ಇನ್ಫೋ ಅಂತ ಹೋಗಿ, ಲೆಡ್ಜರ್ಸ್ ಅಂತ ಹೋಗಿ, ಕ್ರಿಯೇಟ್ ಸಿಂಗಲ್ ಲೆಡ್ಜರ್ಸ್ ಎಂಟ್ರಿ ಮಾಡಿ, ಮಿಸ್ಟರ್ ವೆಂಕಟ್. ಸೊ ಕ್ಯಾಪಿಟಲ್ ಅಕೌಂಟ್ ತೊಗೊಳ್ಳಿ. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ ವ್ಯೂವರ್ಸ್, ಅದಕ್ಕೆ ಮುಂಚೆ ನಾವು ಸೆಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದೆ. ಅದೇನಪ್ಪ ಅಂತಂದ್ರೆಗಿನ ವ್ಯಾಟ್ ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಅದು F11 F3 ಪ್ರೆಸ್ ಮಾಡಿ, ಇಲ್ಲಿ ಡಿಫಾಲ್ಟಾಗಿ ನೋ ಅಂತ ಇರ್ತದೆ, ನಾವೇನು ಮಾಡ್ಕೊಳ್ಬೇಕಾಗ್ತದೆ, ಎಸ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಎಸ್ ಅಂತ ಮಾಡ್ಕೊಳ್ಳಿ. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ಪರ್ಚೇಸ್ ಆ್ಯಸ್ ಫಾಲೋಸ್. ಸೊ ಪರ್ಚೇಸ್ಗೆ ಪರ್ಚೇಸ್ ಅಕೌಂಟ್, ಎಕ್ಸೆಪ್ಟ್ ಎಸ್ ಆರ್ ನೋ. ಈಗ ನಮಗೆ ನಾವು ಪರ್ಚೇಸ್ ಮಾಡ್ತಿರೋದನ್ನು ಇನ್ಪುಟ್ ವ್ಯಾಟ್ ಎಷ್ಟು ಬೀಳ್ತಿರೋದು 4%. ಸೊ ಪರ್ಚೇಸ್ 4%, ಲೆಡ್ಜರ್ ನೇಮ್ ಕೊಡಿ. ಸೊ ಪರ್ಚೇಸ್ ಅಕೌಂಟ್ ಎಸ್ ಅಂತ ಕೊಡಿ, ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ. ಪರ್ಚೇಸ್ ಟ್ಯಾಕ್ಸೇಬಲ್ ಎಷ್ಟು ಪರ್ಸೆಂಟೇಜ್ ಇದೆ ಇನ್ಪುಟ್ ವ್ಯಾಟ್ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ 4% ಇದೆ. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಲರ್ ಟಿ ವಿ 10 numbers 9500 ಫ್ರಮ್ ನಾನಿ ಟ್ರೇಡರ್ಸ್. ಎಷ್ಟು ಪರ್ಸೆಂಟೇಜ್ ಇದೆ, 12.5. ಪರ್ಚೇಸ್ 12.5%. ಸೊ ಪರ್ಚೇಸ್ಗೆ ಪರ್ಚೇಸ್ ಅಕೌಂಟ್ ಅಂತ ತೊಗೊಳ್ಳಿ, ಎಸ್ ಮಾಡ್ಕೊಳ್ಳಿ, ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ. ಪರ್ಚೇಸ್ ಟ್ಯಾಕ್ಸೇಬಲ್ ಎಷ್ಟಿದೆ, 12.5%. ಓಕೆ. ಸೊ ಸೋನಿ ಕಲರ್ ಟಿ ವಿ ಯಾರ ಕಡೆಯಿಂದ ತೊಗೊಳ್ತಿರೋದು ನಾವು, ಕಿರಣ್ ಟ್ರೇಡರ್ಸ್ ಸಂಡ್ರಿ ಕ್ರಿಯೇಟರ್ ಆಗ್ತಾರೆ ಇವರು. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದುಬಿಟ್ಟು ನಾನಿ ಟ್ರೇಡರ್ಸ್, ಸಂಡ್ರಿ ಕ್ರೆಡಿಟರ್ಸ್. ಓಕೆ, ನಾವು ಕಿರಣ್ ಟ್ರೇಡರ್ಸ್ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ, ಮತ್ತು ಪರ್ಚೇಸ್ಗೆ 4% ಮತ್ತು ಪರ್ಚೇಸ್ 12% ಲೆಡ್ಜರ್ ನೇಮ್ ಎಲ್ಲ ಕೊಟ್ಟಾಯಿತು. ನೆಕ್ಸ್ಟ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಾವು ಅಪ್ಲೈ ಮಾಡಬೇಕಾಗಿದ್ದೇನು, ಇನ್ಪುಟ್ ವ್ಯಾಟ್. ಅದನ್ನೇ ಇಲ್ಲಿ ಇನ್ಪುಟ್ ವ್ಯಾಟ್ ಅಂತ ಮೆನ್ಷನ್ ಮಾಡಿ. ಎಷ್ಟು, 4%. ಇಲ್ಲಿ ನಾವು ಅಂಡರ್ ಗ್ರೂಪು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ತೊಗೊಳ್ಳಿ, ವ್ಯಾಟ್ ಅಂತ ತೊಗೊಳ್ಳಿ. ಇಲ್ಲಿ ಎಷ್ಟು ಪರ್ಸೆಂಟ್, 4%. ಓಕೆ. ನೆಕ್ಸ್ಟ್ ಇನ್ಪುಟ್ ವ್ಯಾಟ್ 12.5%, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಎಷ್ಟಿದೆ ನೋಡಿ, ವ್ಯಾಟ್ 12.5%. ನೋಡ್ತಾ ಇರ್ಬೋದು, ಎರಡು ಬೇರೆ ಬೇರೆ ಇದೆ. ಇಲ್ಲಿ
ಕಿರಣ್ ಟ್ರೇಡರ್ಸ್, ಇಲ್ಲಿನೂ ಕಿರಣ್ ಟ್ರೇಡರ್ಸ್, ಇಲ್ಲಿ 4% ಇದೆ, ಇಲ್ಲಿನೂ 4% ಇದೆ, ಹಾಗಾಗಿ ಸೇಮ್ ಇದೆ. ಹಾಗಾಗಿ ನಾನು ಒಂದೇ ಲೆಡ್ಜಲ್ಲಿ 4% ಇನ್ಪುಟ್ ವ್ಯಾಟ್ ಅಂತ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸಪ್ರೇಟಾಗಿದೆ, ವ್ಯಾಟ್ ಎಷ್ಟಿದೆ 12.5% ಇದೆ, ಹಾಗಾಗಿ ಇಲ್ಲಿ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ. ಓಕೆನಾ? ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ನೆಕ್ಸ್ಟ್ ಸೇಲ್ಸ್ ಆ್ಯಸ್ ಫಾಲೋಸ್ ಇದೆಯಲ್ಲ, ಸೇಲ್ಸ್ಗೆ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ತಾ ಇದ್ದೀರಲ್ಲ, ನಾರ್ಮಲಾಗಿ ತೊಗೊಳ್ಳಿ. ಓಕೆ, ಸೇಲ್ಸ್ ಎಷ್ಟು ಪರ್ಸೆಂಟ್ ಇದೆ? 4% ಇದೆ. ಸೇಲ್ಸ್ ಅಕೌಂಟ್ ಇಲ್ಲಿ ಸೆಟ್ ಆಲ್ಟರ್ ವ್ಯಾಟ್ ಡೀಟೇಲ್ಸಲ್ಲಿ ಎಸ್ ಮಾಡ್ಕೊಳ್ಳಿ, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಸೇಲ್ಸ್ ಟ್ಯಾಕ್ಸೇಬಲ್ ಎಷ್ಟು ಪರ್ಸೆಂಟ್? 4%. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದುಬಿಟ್ಟು 12.5% ಇದೆ. ಸೇಲ್ಸ್ 12.5%. ಸೇಲ್ಸ್ ಅಕೌಂಟ್ ಎಸ್, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಸೇಲ್ಸ್ ಟ್ಯಾಕ್ಸೇಬಲ್ 12.5%. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದುಬಿಟ್ಟು ನಾವು ಸೇಲ್ಸ್ ಯಾರಿಗೆ ಮಾಡ್ತಾ ಇರೋದು? ಸೇಲ್ಸ್ ಮಂಜು ಟ್ರೇಡರ್ಸ್. ಇಲ್ಲಿ ಮಂಜು ಟ್ರೇಡರ್ಸ್ ಅಂತ ಲೆಡ್ಜರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸನ್ರಿ ಡೇಟಾರ್ ಹಾಕ್ತಾರೆ ನಾರ್ಮಲಾಗಿ. ಎಕ್ಸೆಪ್ಟ್ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಿಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಶಶಿ ಟ್ರೇಡರ್ಸ್. ಯಾರು? ಶಶಿ ಟ್ರೇಡರ್ಸ್. ಸೊ ಏನಾಗ್ತಾರೆ ಇವರು? ಸನ್ರಿ ಡೇಟಾರ್. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ ವ್ಯೂವರ್ಸ್, ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ನಮಗೆ ಸೇಲ್ಸ್ ರಿಟರ್ನ್ಗೆ ಸೇಲ್ಸ್ ಅಕೌಂಟ್ ಬರುತ್ತೆ. ನಮಗೆ ಸೇಲ್ಸ್ ರಿಟರ್ನ್ ಯಾವ್ದು ಆಗ್ತಾ ಇರೋದು? ಇಲ್ಲಿ ಎಲ್ ಜಿ ಕಲರ್ ಟಿ ವಿ. ಹಂಗಾಗಿ ಇಲ್ಲಿ ಎಷ್ಟು ನಮಗೆ ಎಲ್ ಜಿ ಕಲರ್ ಟಿ ವಿ ಯಾರಿಗೆ ಸೇಲ್ ಮಾಡಿದ್ದು ನೀವು ಚೆಕ್ ಮಾಡ್ಕೊಳ್ಬೋದು. ಪ್ರೀವ್ಯೂಯಲ್ಲಿ ಹೋಗಿ ಬ್ಯಾಕ್ ಹೋಗಿ ಚೆಕ್ ಮಾಡ್ಕೊ. ಎಲ್ ಜಿ ಕಲರ್ ಟಿ ವಿ 10 ನಂಬರ್ 7500 ಮಂಜು ಟ್ರೇಡರ್ಸ್. ಅಂದರೆ ಎಷ್ಟು ಪರ್ಸೆಂಟ್ ಇದೆ ನಮಗೆ? 4%. ಇಲ್ಲಿ ಎಸ್ ಕೊಡಿ, ಸ್ಪೇಸ್ ಬರ್ ಕ್ಲಿಕ್ ಮಾಡಿ. ಸೇಲ್ಸ್ ಟ್ಯಾಕ್ಸೇಬಲ್ 4%. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟು ಪರ್ಚೇಸ್ ರಿಟರ್ನ್. ಸೊ ಪರ್ಚೇಸ್ ಅಕೌಂಟ್ ಎಸ್, ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ. ಪರ್ಚೇಸ್ ಟ್ಯಾಕ್ಸೇಬಲ್ ನಮಗೆ ನೋಡಿ ಪರ್ಚೇಸ್ ರಿಟರ್ನ್ ಎಷ್ಟು ನಂಬರ್ ಇದೆ? ಎಲ್ ಜಿ ಟಿ ವಿ 2 ನಂಬರ್ಸ್. ಸೊ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಪರ್ಚೇಸ್ ಮಾಡ್ತಾ ಇದೀವಲ್ಲ, ಎಷ್ಟು ಪರ್ಸೆಂಟ್ ಇದೆ? ಕಿರಣ್ ಟ್ರೇಡರ್ಸ್ ಹತ್ರ 4% ಇದೆ. 4% ಇದೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಈಗ ಎಸ್ಕೇಪ್ ಮಾಡ್ಕೊಳ್ಳಿ. ಇನ್ವೆಂಟ್ರಿ ಇನ್ಫೋ ಹೋಗಿ ಯೂನಿಟ್ಸ್ ಆಫ್ ಮೆಜರ್ ನಮ್ಗೆ ಏನಂತಿದೆ? ನಂಬರ್ಸ್ ಅಂತಿದೆ, ಹೌದಿಲ್ರಿ? ನಂಬರ್ಸ್. ಎಸ್ಕೇಪ್ ಮಾಡಿ. ಸ್ಟಾಕ್ ಐಟಮ್, ಕ್ರಿಯೇಟ್ ಸಿಂಗಲ್ ಸ್ಟಾಕ್ ಐಟಮ್, ಸೋನಿ ಕಲರ್ ಟಿ ವಿ. ನಂಬರ್ಸ್ ಎಸ್ ಅಂತ ಕೊಡಿ. ಈ ಸೋನಿ ಕಲರ್ ಟಿ ವಿಗೆ ಎಷ್ಟು ಪರ್ಸೆಂಟ್ ಆಗ್ತಾ ಇರೋದು ಇಲ್ಲಿ ನೋಡಿ, ಚೆಕ್ ಮಾಡ್ಕೋಬೋದು. ಸಾರಿ, ಇಲ್ಲಿ ಕೊಡಿ ಎಸ್. ಎಷ್ಟು ಪರ್ಸೆಂಟ್? 4%. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಮ್ಸಂಗ್ ಕಲರ್ ಟಿ ವಿ. ಎಸ್ 12.5%. ಎಕ್ಸೆಪ್ಟ್ ಎಸ್ ಆರ್ ನೋ. ಮತ್ತು ಎಲ್ ಜಿ ಕಲರ್ ಟಿ ವಿ ನಂಬರ್ಸ್ ಎಸ್ ಎಷ್ಟಿದೆ? ಇಲ್ಲಿ ಎಲ್ ಜಿ ಕಲರ್ ಟಿ ವಿಗೆ ಎಷ್ಟಿದೆ? 4%. ಸೋನಿ ಕಲರ್ ಟಿ ವಿಗೆ ಎಷ್ಟಿದೆ? 4%. ಸೊ ಹಂಗಾಗಿ ಇಲ್ಲಿ ನಾವು 4% ಮೆನ್ಷನ್ ಮಾಡಿ. ಎಕ್ಸೆಪ್ಟ್ ಎಸ್ ಆರ್ ನೋ. ನೋಡಿ ನೆಕ್ಸ್ಟು ಎಸ್ಕೇಪ್ ಮಾಡಿ.
ಓಕೆ, ಈಗ ಅಕೌಂಟಿಂಗ್ ವೋಚರಲ್ಲಿ ಎಂಟ್ರಿ ಮಾಡಿ. ಸೊ ನಮಗೆ ಮಿಸ್ಟರ್ ವೆಂಕಟನವ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರೆ 5 lakh rupees ಬಿಸ್ನೆಸ್ಗೆ ರಿಸಿಪ್ಟ್ ಅಂತ ಬರುತ್ತೆ. F6 ಪ್ರೆಸ್ ಮಾಡಿ. F6 ಆಲ್ರೆಡಿ ಆಗಿದೆ ಇಲ್ಲಿ F6. ಸೊ ಕ್ಯಾಶ್ ಅಂತ ತಗೊಳ್ಳಿ. ಮಿಸ್ಟರ್ ವೆಂಕಟ್ ಎಷ್ಟಿದೆ? 5 lakh rupees. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದುಬಿಟ್ಟು ಪರ್ಚೇಸ್ ಆ್ಯಸ್ ಫಾಲೋಸ್ ಅಂದರೆ F9 ಪ್ರೆಸ್ ಮಾಡಿ. ಏನು? F9 ಫಂಕ್ಷನ್ ಕೀ F9. ಓಕೆ, ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಿರೋದು? ಕಿರಣ್ ಟ್ರೇಡರ್ಸ್. ಪರ್ಚೇಸ್ ಎಷ್ಟು ಪರ್ಸೆಂಟ್ ನೋಡಿ? 4%. ಹಂಗಾಗಿ ಇಲ್ಲ ನಾನು ಐಡೆಂಟಿಫೈಗೋಸ್ಕರ ತೊಗೊಳ್ತಾ ಇದ್ದೀನಿ ಇಲ್ಲಿ. ಪರ್ಚೇಸ್ 4%. ಸ್ಪೇಸ್ ಪರ್ ಕ್ಲಿಕ್ ಮಾಡ್ಕೊಳ್ಳಿ. ಏನು ತೊಗೊಳ್ತಿರೋದಿಲ್ಲಿ? ಸೋನಿ ಕಲರ್ ಟಿ ವಿ. ಎಷ್ಟು ನಂಬರ್? 10 ನಂಬರ್ 8000. ನೋಡಿ ವ್ಯೂವರ್ಸ್, ಇಲ್ಲಿ ಸೋನಿ ಕಲರ್ ಟಿ ವಿ 4% ಆ್ಯಂಡ್ ಕಿರಣ್ ಟ್ರೇಡರ್ಸ್ ಇಲ್ಲಿ 4%, ಇಲ್ಲಿ 4%. ಹಾಗಾಗಿ ಒಂದೇ ವೋಚರ್ ಇವೆರಡನ್ನ ಎಂಟ್ರಿ ಮಾಡ್ತೀನಿ. ಓಕೆನಾ? ನೆಕ್ಸ್ಟು LG. ಎಷ್ಟು ನಂಬರ್ ನೋಡಿ? 10 ನಂಬರ್ಸ್ 7500. ಎರಡು ಸಲ ಎಂಟ್ರಿ ಮಾಡಿ. ಸೊ ಇನ್ಪುಟ್ ವ್ಯಾಟ್ 4% ಅಂತ ಹಾಕೊಂಡ್ಬಿಡಿ. ಹಿಂಗೆ ಟೋಟಲ್ ಅಮೌಂಟನ್ನೆಲ್ಲ ತೋರಿಸ್ಬಿಡ್ತದೆ. 6200 ಅನ್ನೋದು ಇನ್ಪುಟ್ ವ್ಯಾಟ್ ಅಂದರೆ ಆ ವ್ಯಾಲ್ಯೂಗೆ ಆ ವ್ಯಾಟ್ ಅನ್ನೋದು ಅಪ್ಲೈ ಆಗ್ಯದ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ವೋಚರ್ ಎಂಟ್ರಿ. ಸೊ ಯಾವುದು? ಸ್ಯಾಮ್ಸಂಗ್ ಕಲರ್ ಟಿ ವಿ. ಯಾರ ಕಡೆಯಿಂದ? ನಾನಿ ಟ್ರೇಡರ್ಸ್. ಎಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ? 12.5%. ಯಾವುದು? ಸ್ಯಾಮ್ಸಂಗ್ ಕಲರ್ ಟಿ ವಿ. ಎಷ್ಟು ನಂಬರ್? 10 ನಂಬರ್. ಅಮೌಂಟ್ ಬಂದುಬಿಟ್ಟು 9500. ಸೊ 2 ಟೈಮ್ಸ್ ಎಂಟರ್ ಮಾಡಿ. ಇಲ್ಲಿ ಇನ್ಪುಟ್ ವ್ಯಾಟ್ ಅಂತ ಮೆನ್ಷನ್ ಮಾಡಿ. ಏನು? ಇನ್ಪುಟ್ ವ್ಯಾಟ್ ಎಷ್ಟಿದೆ? 12.5%. 11,875%. ಸಾರಿ, 11,875 rupees ಅಮೌಂಟ್. 12.5% ಲೆಕ್ಕದಲ್ಲಿ 95,000ಗೆ. ಓಕೆ ವ್ಯೂವರ್ಸ್, ಸೊ ಸೆಕೆಂಡ್ ವೋಚರ್ ಎಂಟ್ರಿ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ನಾನು ಕ್ಯಾಶ್ ಪೇ ಟು ಕಿರಣ್ ಟ್ರೇಡರ್ಸ್ ಅಂದರೆ ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ನಾವು ಅವ್ರಿಗೆ ಪೇಮೆಂಟ್ ಅನ್ನೋದು ಮಾಡಬೇಕಾಗ್ತದ. ಪೇಮೆಂಟ್ ಮಾಡಬೇಕಾದ್ರೆ ನಾವು F5 ಫಂಕ್ಷನ್ ಕೀಯಲ್ಲಿ F5 ಪ್ರೆಸ್ ಮಾಡಿ. ಸೊ ಎಂಟರ್ ಮಾಡಿ. ಕ್ಯಾಶ್ ಅಂತ ತಗೊಳ್ಳಿ. ಯಾರು? ಮಿಸ್ಟರ್ ಕಿರಣ್ ಅಂದರೆ ಕಿರಣ್ ಟ್ರೇಡರ್ಸ್ಗೆ ನಾನು ಪೇಮೆಂಟ್ ಮಾಡ್ತಾಯಿದ್ದೀನಿ. ಎಷ್ಟಿದೆ ಅಮೌಂಟು? 1,61,200. ಇಲ್ಲಿ ಕಾಣ್ತಾ ಇದೆ ನೋಡಿ ಕರೆಂಟ್ ಬ್ಯಾಲೆನ್ಸ್. ಈ ಅಮೌಂಟು ನಾನು ಫುಲ್ ಸೆಟಲ್ಮೆಂಟ್ ನಾನು ಅವನಿಗೆ ಪೇಮೆಂಟ್ ಮಾಡ್ತೀನಿ. ಯಾರಿಗೆ? ಕಿರಣ್ ಟ್ರೇಡರ್ಸ್ಗೆ 1,61,200 ನಾನು ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ಯಾರಿಗೆ? ನೆಕ್ಸ್ಟು ನಾನಿ ಟ್ರೇಡರ್ಸ್. ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾಯಿದ್ದೀನಿ, ಅವ್ರಿಗೂ ಮತ್ತೆ ಪೇಮೆಂಟ್ ಅನ್ನೋದು ಮಾಡ್ತಾಯಿದ್ದೀನಿ. ಎಷ್ಟಿದೆ? 1,06,875. 1,06,875 ಫುಲ್ ಸೆಟಲ್ಮೆಂಟ್ ಪೇಮೆಂಟ್. ಓಕೆನಾ? ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ಮಾಡೋದು. ಸೊ ಸೇಲ್ಸ್ ಮಾಡಬೇಕಾದ್ರೆ ಫಂಕ್ಷನ್ ಕೀಯಲ್ಲಿ F8ನ ಪ್ರೆಸ್ ಮಾಡಿ. ಸೊ ಯಾರಿಗೆ ನಾವು ಸೇಲ್ ಮಾಡ್ತಾ ಇರೋದು ಇಲ್ಲಿ? ಮಂಜು ಟ್ರೇಡರ್ಸ್. ಎಷ್ಟು ಪರ್ಸೆಂಟ್? 4%. ಸೇಲ್ಸ್ ವ್ಯಾಟ್ ಎಷ್ಟಿದೆ? 4%. ಸ್ಪೇಸ್ ಬಾರ್ ಕ್ಲಿಕ್ ಮಾಡಿ. ಸೋನಿ ಕಲರ್ ಟಿ ವಿ ಎಷ್ಟು? 10 ನಂಬರ್. ಎಷ್ಟಿದೆ ಅಮೌಂಟು? 11,500. ಸೊ ಇಲ್ಲೇನು ಮಂಜು ಟ್ರೇಡರ್ಸ್ಗೆ
ಔಟ್ಪುಟ್ ವ್ಯಾಟ್ 4%, ಇಲ್ಲೇನೋ ಮಂಜು ಟ್ರೇಡರ್ಸ್ಗೆ ಔಟ್ಪುಟ್ ವ್ಯಾಟ್ 4%. ಬಟ್ ಸ್ಟಾಕ್ ಐಟಮ್ ನೇಮ್ ಮಾತ್ರ ಬೇರೆ ಇದೆ. ಸೋನಿ ಕಲರ್ ಟಿವಿ ಇದೆ, LG ಕಲರ್ ಟಿವಿ ಇದೆ. ಹಂಗಾಗಿ ಇದು ಒಂದೇ ವೋಚರ್ಲಿ ಎಂಟ್ರಿ ಮಾಡ್ತಿದ್ದೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ 4% ಇಲ್ಲಿದೆ, ಇಲ್ಲಿ ಔಟ್ಪುಟ್ ವ್ಯಾಟ್ 4% ಇದೆ. ಸೇಮ್ ಇರೋದ್ರಿಂದ ಒಂದೇ ವೋಚರ್ ಎಂಟ್ರಿ ಮಾಡ್ತಿರೋದು, ಎರಡನ್ನು ಸ್ಟಾಕ್ ನೇಮ್. ಸೊ ಈಗ ನೆಕ್ಸ್ಟ್ ಏನಿದೆ, LG ಕಲರ್ ಟಿವಿ. ಸೊ ಎಷ್ಟಿದೆ, 10 ನಂಬರ್ಸ್, 7500. 2 ಟೈಮ್ಸ್ ಪ್ರೆಸ್ ಮಾಡಿ ಎಂಟರ್ ಮಾಡಿ. ಸೊ ಈಗ ನಮಗೆ ಔಟ್ಪುಟ್ ವ್ಯಾಟನ್ನು ಹಾಕಬೇಕಾಗ್ತದ. ಓಕೆ ವ್ಯೂವರ್ಸ್, ನಾವು ಲೆಡ್ಜಸ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ. Alt+C ಮಾಡ್ತೀನಿ, ಔಟ್ಪುಟ್ ವ್ಯಾಟ್ ಅಂತ ಹಾಕ್ಕೊತೀನಿ. ಎಷ್ಟು ಪರ್ಸೆಂಟ್ ಇದೆ ಇಲ್ಲ, 4%. ಇಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಹಾಕ್ಕೊಬೇಕು. ವ್ಯಾಟ್ ಅಂತ ತೊಗೊಳ್ಳಿ, ಎಷ್ಟು 4%, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ಓಕೆ ವ್ಯೂವರ್ಸ್, ಬಂತಲ್ವಾ? ಹಾಗಾಗಿ ಎಂಟರ್ ಮಾಡಿ, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಸೆಕೆಂಡ್ ವೋಚರ್ ಬಂದ್ಬಿಟ್ಟು ಶಶಿ ಟ್ರೇಡರ್ಸ್ಗೆ ನಾವು ಸೇಲ್ ಮಾಡ್ತಾ ಇರೋದು. ಸೊ ಶಶಿ ಟ್ರೇಡರ್ಸ್ಗೆ ಎಷ್ಟು ಪರ್ಸೆಂಟ್ ಲೆಕ್ಕದಲ್ಲಿ, 12.5% ಲೆಕ್ಕದಲ್ಲಿ. ಯಾವುದು, ಸ್ಯಾಮ್ಸಂಗ್ ಕಲರ್ ಟಿವಿ. ಎಷ್ಟು ನಂಬರ್ ಸೇಲ್, 10 ನಂಬರ್ಸ್. ಏನು ರೇಟ್ ಇದೆ, 15,000. ಸೊ ಇಲ್ಲಿ 2 ಟೈಮ್ಸ್ ಎಂಟರ್ ಮಾಡಿ. ಸೊ ಲೆಡ್ಜಸ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಔಟ್ಪುಟ್ ವ್ಯಾಟ್ ಅನ್ನೋದು ಯಾವುದು, ಇನ್ಪುಟ್ ವ್ಯಾಟ್ 12.5, ಇನ್ಪುಟ್ ವ್ಯಾಟ್ 4%, ಅವೆರಡೇ ಮಾತ್ರ ಮಾಡ್ಕೊಂಡಿದ್ದೀನಿ. ಬಟ್ ಈಗ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ Alt+C ಪ್ರೆಸ್ ಮಾಡ್ತೀನಿ. ಸೊ ಔಟ್ಪುಟ್ ವ್ಯಾಟ್ 12.5%. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ತೊಗೊಳ್ಳಿ. ಸೊ ವ್ಯಾಟ್ ಅಂತ ತೊಗೊಳ್ಳಿ, ಇಲ್ಲಿ 12.5%, ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ ವ್ಯೂವರ್ಸ್, ಬಂತಲ್ವ ವ್ಯಾಲ್ಯೂ 18,750 ರೂಪೀಸ್. ಅದು 12.5% ವ್ಯಾಟ್ ಅಮೌಂಟ್. ಓಕೆನಾ? ಸೊ 1,50,000ಗೆ. ಸೊ ಎಂಟರ್ ಮಾಡಿ, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕ್ಯಾಶ್ ರಿಸೀವ್ ಟು ಮಂಜು ಟ್ರೇಡರ್ಸ್. ಯಾಕಂದರೆ ನಾವು ಅವ್ರಿಗೆ ಸೇಲ್ ಅನ್ನೋದು ಮಾಡಿರ್ತೀವಲ್ಲ ಮಂಜು ಟ್ರೇಡರ್ಸ್ಗೆ, ಅವ್ರ ಕಡೆಯಿಂದ ಮತ್ತೆ ನಾವು ಕ್ಯಾಶ್ ಅನ್ನೋದು ರಿಸೀವ್ ಮಾಡ್ತಿದ್ದೀವಿ. ರಿಸೀವ್ ಮಾಡ್ಕೊಳ್ಬೇಕಾದ್ರೆ ನಾವು ಫಂಕ್ಷನ್ ಕೀಲಿ F6 ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಸೊ ಕ್ಯಾಶ್ ಅಂತ ತೊಗೊಳ್ಳಿ. ಯಾರು ಅವ್ರ ಹೆಸರು, ಮಂಜು ಟ್ರೇಡರ್ಸ್. ನಮಗೆ ಇಲ್ಲಿ ಕರೆಂಟ್ ಬ್ಯಾಲೆನ್ಸ್ ತೋರಿಸ್ತಿದಿಲ್ವಾ, ಅಷ್ಟು ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅವ್ರು ಏನು ಮಾಡ್ತಾಯಿದ್ದಾರೆ, ಫುಲ್ ಸೆಟಲ್ಮೆಂಟ್ ಆಗಿ ನಮಗೆ ಪೇಮೆಂಟ್ ಅನ್ನೋದು ಕೊಡ್ತಾಯಿದ್ದಾರೆ ನಮಗೆ. ಹಂಗಾಗಿ ನಮಗೆ ಬರ್ತಾ ಇರೋದ್ರಿಂದ ನಾವು ರಿಸಿಪ್ಟ್ ಅಂತ ತೊಗೊಳ್ಬೇಕು. ಸೊ 1,97,600. ಸೊ ನೆಕ್ಸ್ಟ್ ಬಂದುಬಿಟ್ಟು ಶಶಿ ಟ್ರೇಡರ್ಸ್. ಸೊ 1,68,750. ಇವರು ನಮಗೆ ಪೇಮೆಂಟ್ ಅನ್ನೋದು ಕೊಡ್ತಾ ಇರೋದ್ರಿಂದ ನಾವು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಯಾಕಂದರೆ ಅವರಿಗೆ ಸೇಲ್ ಮಾಡಿರ್ತೀವಲ್ಲ, ಹಂಗಾಗಿ ಅವರು ನಮಗೆ ದುಡ್ಡು ಅನ್ನೋದು ಲೇಟಾಗಿ ನಮಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಫುಲ್ ಸೆಟಲ್ಮೆಂಟ್ ಆಗಿ ಪೇಮೆಂಟ್ ಮಾಡ್ತಿದ್ದಾರೆ, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ರಿಟರ್ನ್ ಮತ್ತು ಪರ್ಚೇಸ್ ರಿಟರ್ನ್. ಸೊ ಇಲ್ಲಿ ನಾವು ಸೇಲ್ಸ್ ರಿಟರ್ನ್ಗೆ ಮತ್ತು ಪರ್ಚೇಸ್ ರಿಟರ್ನ್ಗೆ ನಾವು ಕೆಲವೊಂದು ಸೆಟ್ಟಿಂಗ್ ಅನ್ನೋದು ಮಾಡಬೇಕಾಗ್ತದೆ. ಅದು ಯಾವುದಪ್ಪ ಅಂತಂದ್ರೆಗಿನ F11 ಪ್ರೆಸ್ ಮಾಡಿ, F2 ಪ್ರೆಸ್ ಮಾಡಿ. ಸೊ ಇಲ್ಲಿ ಲಾಸ್ಟಲ್ಲಿ ಬನ್ನಿ. ಸೊ ಲಾಸ್ಟಲ್ಲಿ ಬೇಡ, ಯೂಸ್ ಡೆಬಿಟ್ ಇಲ್ಲಿದೆ ನೋಡಿ, ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ಸ್, ರೆಕಾರ್ಡ್ ಕ್ರೆಡಿಟ್ ನೋಟ್ಸ್ ಆ್ಯಂಡ್ ಇನ್ ಇನ್ವಾಯ್ಸ್ ಮೋಡ್, ರೆಕಾರ್ಡ್ ಡೆಬಿಟ್ ನೋಟ್ಸ್ ಇನ್ ಇನ್ವಾಯ್ಸ್ ಮೋಡ್. ಈ ಮೂರನ್ನು ನಾವು ಎಸ್ ಅಂತ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾರ್ಮಲಾಗಿ ನಾನು ಎಸ್ ಅಂತ ಮಾಡ್ಕೊಂಡಿದ್ದೀನಿ. ಮೊದಲು ಡಿಫಾಲ್ಟಾಗಿ ಏನಿರ್ತದೆ ನೋ ಅಂತಿತ್ತು, ಅದನ್ನು ಎಸ್ ಅಂತ ಮಾಡ್ಕೊಳ್ಳಿ. ಸೊ ವೈ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಎಸ್ ಅಂತ ಆಟೋಮೆಟಿಕ್ಕಾಗಿ ತಗೊಳ್ತದ, ಎಕ್ಸೆಪ್ಟ್ ಎಸ್ ಆರ್ ನೋ. ಈ ಸೆಟ್ಟಿಂಗ್ ಅನ್ನೋದು ಸೇವ್ ಆಯಿತು. ಈಗ ನಮಗೆ ಸೇಲ್ಸ್ ರಿಟರ್ನ್ ಅಂದರೆ ಸೇಲ್ಸ್ ಮಾಡಿದ್ದೀವಿ, ಸೇಲ್ಸ್ ಅನ್ನೋದು ಕೊಟ್ಟಿದ್ದೀವಿ ಹೊರಗಡೆ, ಅದು ನಮಗೆ ರಿಟರ್ನ್ ಆಗ್ತಾ ಇದೆ. ಸೊ ರಿಟರ್ನ್ ಆಗ್ತಾ ಇದೆ ಅಂದರೆ ಏನೋ ಒಂದು ಕಾರಣಕ್ಕೆ, ಅಂದರೆ ಡ್ಯಾಮೇಜ್ ಆಗಿರ್ಬೋದು, ಆ ಕಾರಣಕ್ಕೆ ಮುಖಾಂತರ ಅವರು ನಮಗೆ ರಿಟರ್ನ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ
ಸೊ ಈಗ ನಾವು ಸೇಲ್ಸ್ ರಿಟರ್ನ್ ಮಾಡಬೇಕಾದ್ರೆ ಫಂಕ್ಷನ್ ಕೀ ಸೊ ಏನು ಮಾಡಬೇಕು ಕಂಟ್ರೋಲ್ ಕೀಬೋರ್ಡಲ್ಲಿ ಏನಿಲ್ಲ ಕಂಟ್ರೋಲ್ F8 ಪ್ರೆಸ್ ಮಾಡಬೇಕು. ಏನು ಕಂಟ್ರೋಲ್ F8 ಅಂದರೆ ಕ್ರೆಡಿಟ್ ನೋಟ್ ಅನ್ನೋದು ಬರುತ್ತೆ. ಓಕೆ, ಕ್ರೆಡಿಟ್ ನೋಟ್. ಸೊ ಸೇಲ್ಸ್ ರಿಟರ್ನ್ ಅಂತ ಮಾಡ್ತಾ ಇರೋದು ಈಗ. ಸೊ ಸೇಲ್ಸ್ ರಿಟರ್ನ್ ಯಾರಿಗೆ ಆಗಿದೆ ನೋಡಿ, ಸೇಲ್ಸ್ ರಿಟರ್ನ್ LG ಕಲರ್ TV. ಸೊ ಈಗ ಸೇಲ್ಸ್ ಹತ್ರ ಹೋಗಿ ಸೇಲ್ಸ್ ಆ್ಯಸ್ ಫಾಲೋಸಲ್ಲಿ ಯಾವುದು LG ಕಲರ್ TV ನೋಡಿ, LG ಕಲರ್ TV 2 ನಂಬರ್ಸ್. ಸೊ LG ಕಲರ್ TV 10 ನಂಬರ್ಸ್ ನಾವು ಮಂಜು ಟ್ರೇಡರ್ಸ್ಗೆ ನಾವು ಸೇಲ್ ಮಾಡಿದ್ವಲ್ಲ ಅವ್ರ ಕಡೆ ನಮಗೆ ರಿಟರ್ನ್ ಆಗ್ತಾ ಇರೋದು ಎಷ್ಟು 4% ಲೆಕ್ಕದಲ್ಲೇ ರಿಟರ್ನ್ ಆಗ್ತಾ ಇರೋದು. ಸೊ ಈಗ ನಾವಿಲ್ಲಿ ಮಂಜು ಟ್ರೇಡರ್ಸ್ ಅಂತ ತೊಗೊಳ್ಬೇಕಾಗ್ತದ. ಇಲ್ಲಿ ನಾವು ಸೇಲ್ಸ್ ರಿಟರ್ನ್ ಅಂತ ತೊಗೊಳ್ಳಿ. LG ಕಲರ್ TV ಟೂ ನಂಬರ್ಸ್. ಸೊ ಅದು ಅಮೌಂಟನ್ನು ಡಿಫಾಲ್ಟಾಗಿ ಅದೇ ತೊಗೊಳ್ತದೆ. ಈಗ ಸೇಲ್ಸ್ ರಿಟರ್ನ್ ಆಗ್ಯದ ಅಂದರೆ ನಾವು ಸೇಲ್ ಮಾಡಿದ್ರೆ ಮತ್ತೆ ನಮಗೆ ರಿಟರ್ನ್ ಬರ್ತದೆ. ಹಂಗಾಗಿ ನಾವು ಇಲ್ಲಿ ಏನು ತೊಗೊಳ್ಬೇಕಾದ್ರೆ ಇನ್ಪುಟ್ ವ್ಯಾಟ್ ಎಷ್ಟು ಪರ್ಸೆಂಟ್ 4% ಇದೆ. ನೀವು ಚೆಕ್ ಮಾಡ್ಬೋದು 4% ಯಾವ ರೀತಿಯಿಂದ ಇದೆ ನೋಡಿ, ಇಲ್ಲಿ ಚೆಕ್ ಮಾಡ್ಬೋದು. ಸೇಲ್ಸ್ ರಿಟರ್ನ್ಗೆ ನೋಡಿ 4% ಇದೆ ನೋಡಿ, ಸೇಲ್ಸ್ ರಿಟರ್ನ್ಗೆ 4% ಹಾಕಿ ಮಂಜು ಟ್ರೇಡರ್ಸ್ನಿಂದ. ಓಕೆ ವ್ಯೂವರ್ಸ್, ಸೊ ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪರ್ಚೇಸ್ ರಿಟರ್ನ್. ಈಗ ಪರ್ಚೇಸ್ ರಿಟರ್ನ್ ಮಾಡಬೇಕಾದ್ರೆ ನಾವು ಫಂಕ್ಷನ್ಗೆ ಏನು ಯೂಸ್ ಮಾಡಬೇಕಾಗ್ತದ, ಕಂಟ್ರೋಲ್ F9 ಇದೆ ನೋಡಿ, ಡೆಬಿಟ್ ನೋಟ್. ಪರ್ಚೇಸ್ ರಿಟರ್ನ್ ಯಾರ ಕಡೆಯಿಂದ ಆಗ್ತಾ ಇರೋದು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ PPT ಹತ್ರ ಹೋಗಿ ಪರ್ಚೇಸ್ ಆಸ್ ಫಾಲ್ಸಲ್ಲಿ ಪರ್ಚೇಸ್ ರಿಟರ್ನ್ LG ಕಲರ್ TV ಅಲ್ವಾ. ಸೊ ಕಿರಣ್ ಟ್ರೇಡರ್ಸ್ ಎಷ್ಟು ಪರ್ಸೆಂಟ್ 4%. ಕಿರಣ್ ಟ್ರೇಡರ್ಸ್ ಅಂತ ಹೇಳಿ ಪರ್ಚೇಸ್ ರಿಟರ್ನ್ ಯಾವುದು LG ಕಲರ್ TV ಎಷ್ಟು ನಂಬರ್ 2 ನಂಬರ್. ಟು ಟೈಮ್ಸ್ ಎಂಟರ್ ಮಾಡಿ ನೋಡಿ ವ್ಯೂವರ್ಸ್. ಪರ್ಚೇಸ್ ರಿಟರ್ನ್ ಅಂದರೆ ನಾವು ಪರ್ಚೇಸ್ ಮಾಡಿರ್ತೀವಿ ಅವ್ರಿಗೆ ಮತ್ತೆ ರಿಟರ್ನ್ ಕೊಡ್ತಾ ಇದೀವಿ. ಅಂದರೆ ರಿಟರ್ನ್ ಅಂದರೆ ಏನಾಗ್ತದೆ ನಮಗೆ ಔಟ್ಪುಟ್ ವ್ಯಾಟ್ ಅನ್ನೋದು ಬರುತ್ತೆ. ಔಟ್ಪುಟ್ ವ್ಯಾಟ್ ಎಷ್ಟು ಪರ್ಸೆಂಟ್ 4%. ಸೊ ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ಓಕೆ ವ್ಯೂವರ್ಸ್, ಈಗ ನಾವು ಬ್ಯಾಲೆನ್ಸನ್ನು ಚೆಕ್ ಮಾಡೋಣ. ಡೈರೆಕ್ಟಾಗಿ B ಪ್ರೆಸ್ ಮಾಡಿ, Alt F1 ಪ್ರೆಸ್ ಮಾಡಿ ನಮಗೆ ಡೀಟೇಲ್ಸ್ ಆಗಿ. ಸೊ ಇಲ್ಲಿ ನಾವು ಚೆಕ್ ಮಾಡ್ಬೋದು 90,000 ಅನ್ನೋದು ನಮಗೇನಾಗಿದೆ ನೆಟ್ ಪ್ರಾಫಿಟ್ ಅನ್ನೋದು ಬಂದಿದೆ. 90,000 ಅನ್ನೋದು ಸೇಲ್ಸ್ ಅಕೌಂಟ್ ಎಷ್ಟಿದೆ ಇಲ್ಲಿ ಚೆಕ್ ಮಾಡ್ಬೋದು ನಮಗೆ 3,25,000. ಸೊ ಪರ್ಚೇಸ್ ಅಕೌಂಟ್ಸ್ ಎಲ್ಲಿ ನೀವು ಚೆಕ್ ಮಾಡ್ಬೋದು 2,35,000. ನಮಗೆ ನೆಟ್ ಎಷ್ಟು ಅನ್ನೋದು ಬಂದಿದೆ 90,000 ಅನ್ನೋದು ಬಂದಿದೆ. ಸೊ ನಮಗೆ ಲೆಫ್ಟ್ ಸೈಡ್ ಬಂದರೆ ನೆಟ್ ಪ್ರಾಫಿಟ್, ರೈಟ್ ಸೈಡ್ ಬಂದರೆ ಲಾಸನ್ನು ತೋರಿಸುತ್ತೆ. ಸೊ ಎಸ್ಕೇಪ್ ಮಾಡಿ ನಾವು. ಸೊ ಓಕೆ ವ್ಯೂವರ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.